ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯಕ್ಕೆ ಬೆಂಬಲಿಸಿ ನಾನು ಈ ಸಂದರ್ಭದಲ್ಲಿ ಈ ಸದನದಲ್ಲಿ ಮಾತನಾಡಲಿಕ್ಕೆ ಬಯಸ್ತೇನೆ. ರಾಜ್ಯಪಾಲರ ನೋಡ್ರಪ್ಪ, ನಾನು ಮೊದಲೇ ಹೇಳ್ತೀನಿ, ನೀವು ಮಧ್ಯ ತಕರಾರು ಯಾರಿಗೂ ಮಧ್ಯೆ ಮಾತಾಡಬೇಡಿ. ನೀವೇನಾರ ಉತ್ತರ ಕೊಡೋದಿದ್ರೆ ಈಗ ವಿಜೇಂದ್ರ ಅವರು ಮಾತಾಡಿದ್ದಾರೆ, ವಿಜೇಂದ್ರ ಅವರೇ ನಾನು ಉತ್ತರ ಕೊಡ್ತೀನಿ. ಸಭಾಧ್ಯಕ್ಷರೇ, ಈಗ ಶಿವಲಿಂಗೇಗೌಡರಿಗೆ ನಾವು ಮಾತಾಡಿ ರಾಜ್ಯಪಾಲರ ಮೊದಲು ಸರ್ಕಾರ ಆ ಕಡೆ ನೋಡ್ಬೇಡಿ, ಈ ಕಡೆ ನೋಡಿ. ನಾನು ಅಲ್ಲಿ ನೋಡಲ್ಲ. ಸರ್ಕಾರ ಇವತ್ತು ಮುಂದಿನ ವರ್ಷದಲ್ಲಿ ಕೂತ್ಕೊಳ್ಳಿ. ಮುಂದಿನ ವರ್ಷದಲ್ಲಿ ಇಲ್ಲ, ನೋ ಡಿಸ್ಟರ್ಬ್ ಮಾಡಿದೆ. ಅಂತ ಅವ್ರಿಗೆ ಅಡಿಷನಲ್ ಟೈಮ್ ಸಿಗಲಿ. ಇಲ್ಲ, ಈಗ ಅಧ್ಯಕ್ಷ ಅರ್ಧ ಕಟ್ ಮಾಡ್ತಾರೆ. ಈಗ ಅಧ್ಯಕ್ಷರ ಮುಂದಿನ ಒಂದು ವರ್ಷದಲ್ಲಿ ನಾವು ಈ ರಾಜ್ಯದಲ್ಲಿ ಯಾವ ರೀತಿ ಆಡಳಿತವನ್ನು ನಡೆಸ್ತೇವೆ, ಈ ರಾಜ್ಯದ ಜನತೆಗೆ ಯಾವ ರೀತಿ ಭರವಸೆಗಳನ್ನು ಕೊಡ್ತೇವೆ, ಯಾವ ನಡೆಯಲ್ಲಿ ನಾವು ಹೋಗ್ತೇವೆ, ಇವತ್ತೇನು ನಮ್ಮ ನಡೆ ಏನು, ನಮ್ಮ ನುಡಿ ಏನು, ನಮ್ಮ ಬದ್ಧತೆ ಏನು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಸಂಪ್ರದಾಯದಂತೆ ರಾಜ್ಯಪಾಲರಿಂದ ನಾವು ಭಾಷಣವನ್ನು ಮಾಡಿಸಿದ್ದೇವೆ. ನಮ್ಮ ಸರ್ಕಾರ ಮಾಡಿಸಿದೆ, ಕಾಂಗ್ರೆಸ್ ಸರ್ಕಾರ ಮಾಡಿಸಿದೆ. ವಿರೋಧಿ ಪಕ್ಷದವರು ನಮ್ಮನ್ನು ಹೊಗಳಕ್ಕೆ ಸಾಧ್ಯ ಆಗಲ್ಲ. ಒಳ್ಳೆವನ್ನ ಹೊಗಳಬೇಕು, ಅದನ್ನು ಟೀಕಾತ್ಮಕವಾದಂಥ ಭಾಷಣ ಮಾಡ್ತಕ್ಕಂಥದ್ದು ಸಂವಿಧಾನ ಸಂಸದೀಯ ವ್ಯವಸ್ಥೆ ಒಳಗಡೆ ಬೆಳೆದು ಬಂದಿರತಕ್ಕಂಥ ಪರಿಪಾಠ. ಅದಕ್ಕೋಸ್ಕರ ಅವರು ಮಾತನಾಡ್ತಾರೆ, ಅದ್ರ ಬಗ್ಗೆ ನಂದು ಚಿಂತೆ ಇಲ್ಲ. ಇವತ್ತು ಅವ್ರು ಏನ್ ಮಾಡಿದ್ದಾರೆ, ನಾವು ರಾಜ್ಯಪಾಲರ ಕೈಲಿ ಬಹು ಪ್ರಮುಖವಾಗಿ ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರ, ಈ ರಾಜ್ಯದಲ್ಲಿ ಚುನಾವಣೆಗೆ ಪೂರ್ವವಾಗಿ ನಾವೇನು ಭರವಸೆಗಳನ್ನು ಕೊಟ್ಟಿದ್ದು, ಯಾವ್ಯಾವ ಮುಂದೆ ನೀವು ನಮಗೆ ಆಶೀರ್ವಾದವನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ದೇ ಆದ್ರೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ನಿಮ್ಮಗಳಿಗೆ ಯಾವ್ಯಾವ ಭರವಸೆಗಳನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನ ನಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಮತ್ತು ಸದೃಢವಾದಂಥ ಚುನಾವಣಾ ಪ್ರಚಾರ ಭಾಷಣದಲ್ಲಿ ನಾವು ಜನತೆಯ ಮುಂದೆ ಇಟ್ಟಿದ್ದು. ಆ ಜನತೆಯ ಮುಂದೆ ಇಟ್ಟಿರ್ತಕ್ಕಂಥದ್ದನ್ನ 8 ತಿಂಗಳಿಂದ ಏನು ಸರ್ಕಾರ ಬಂದಿದೆ, ನಾವೇನು ಈ ರಾಜ್ಯದ ಜನತೆಗಳಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೋ, ಆ ಆಶ್ವಾಸನೆಗಳನ್ನ ನಡೆಸ್ತಕ್ಕಂಥದ್ರಲ್ಲಿ ನಾವು ವಿಫಲರಾಗಿಲ್ಲ. ನಾವು ನುಡಿದಂತೆ ನಡೆದಿದ್ದೇವೆ. ಕೊಟ್ಟ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪ್ರಾಮಾಣಿಕವಾದಂಥ ಹೆಜ್ಜೆಯನ್ನು ಇಟ್ಟಿದ್ದೇವೆ ಅಂತಕ್ಕಂಥದ್ದನ್ನ ರಾಜ್ಯಪಾಲರಿಂದ ಹೇಳಿಸಿದ್ದೇವೆ. ನಡೆದಿಲ್ವಾ? ಇದು ಪ್ರಶ್ನೆ. ಆಮೇಲೆ ಮುಂದಕ್ಕೆ ಬರೋಣ, ರಾಜ್ಯದ ಹಣಕಾಸಿನ ಬಗ್ಗೆನೂ ಬರೋಣ, ದೇಶದ ಹಣಕಾಸಿನ ಬಗ್ಗೆನೂ ಬರೋಣ, ನಾವೇನಾಗಿದ್ದೀವಿ ಅಂತಕ್ಕಂಥದ್ರ ಬಗ್ಗೆನೂ ಹೇಳೋಣ. ಇವತ್ತು ಬಹಳ ಪ್ರಮುಖವಾಗಿ ಇವತ್ತೇನು ಇಲ್ಲ, ಒಂದು ವೇಳೆ ನಾವೇನಾದ್ರೂ ಈ ಭರವಸೆಗಳನ್ನು ಈಡೇರಿಸ್ತಾ ಹೋಗಿದ್ರೆ ಈ ಸದನದಲ್ಲಿ ನಮ್ಮನ್ನು ಕೂರಕ್ ಬಿಡ್ತಿದ್ರ? ಇಷ್ಟು ಭರವಸೆಗಳನ್ನ ಕೊಟ್ಟು ಬಂದಿದ್ರಿ, ಈಡೇರಿಸಿಲ್ಲ. ಶಿವಲಿಂಗೇಗೌಡ್ರೆ ನಂಬಿ ಜನ ಮೋಸ ಹೋಗ್ಯಾರ. ಆಮೇಲೆ ನೋಡೋಣ. ಜನ ನಾವು ನಿಮ್ಮ ನಾವು ನಮ್ಮದು ಹೇಳಿಕೆತೀವಿ, ಇರ್ರಿ. ನೀವೆಂಗ್ ನಿಮ್ದು ಹೇಳಿಕೆತೀವಿ. ಅವರು ಮಾತಾಡ್ಲಿಕ್ಕೆ ಎಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ನೀವು ನಮ್ಮ ದಾರಿ ತಪ್ಸಕ್ ಹೋಗ್ಬೇಡಿ, ಸುಮ್ನಿರಿ. ಈಗ ನಾವೇನು ಭರವಸೆಗಳನ್ನ ಕೊಟ್ಟು ಬಂದು ಹೇಳಿದೀವಿ, ಅದನ್ನ ರಾಜ್ಯಪಾಲರ ಹತ್ರ ನಾವು ಹೇಳಿಸ್ಲೇಬೇಕಲ್ಲ ಈ ರಾಜ್ಯದ ಜನತೆಗೆ. ಸತ್ಯ ಅಲ್ವಾ? 5 ಗ್ಯಾರಂಟಿಗಳನ್ನ 5 ವಿಚಾರಗಳನ್ನ ನಾವೇನು ಜನತೆಯ ಮುಂದೆ ಚುನಾವಣೆಯ ಸಂದರ್ಭದಲ್ಲಿ ನಾವು ಪ್ರಸ್ತಾಪ ಮಾಡಿದ್ದು,
ಆ ಪ್ರಸ್ತಾಪ ಮಾಡಿರ್ತಕ್ಕಂಥ 5 ಯೋಜನೆಗಳನ್ನ ನಾವು ಈ ರಾಜ್ಯದ ಜನತೆಯ ಮುಂದೆ ಎದೆ ತೊಟ್ಟಿ ಹೇಳ್ತಾ ಇದ್ದೇವೆ, ನಾವು ನೆರವೇರಿಸಿದ್ದೇವೆ. 5% ವ್ಯತ್ಯಾಸ ಇರಬಹುದು. ಕೆಲವು ಕಾನೂನಿನಲ್ಲಿ ಅವರ ದಾಖಲಾತಿಗಳನ್ನ ಕೊಡ್ತಕ್ಕಂಥದ್ರಲ್ಲಿ ವಿಫಲರಾಗಿರೋದ್ರಿಂದ ಕೆಲವೊಂದು 5% ಹೆಚ್ಚು ಕಮ್ಮಿ ಆಗಿರಬಹುದು. ಆದ್ರೆ ನಾವು 95% ಜನಕ್ಕೆ ಇವತ್ತು ನುಡಿದಂತೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ನಾವೇನು ಕೊಡಬೇಕು, ಬಸ್ ಪಾಸ್ ನಲ್ಲಿ ಫ್ರೀ ಕೊಡ್ತೀವಿ. ಈ ಕರ್ನಾಟಕ ರಾಜ್ಯದ ಜನತೆಗೆ ಎಲ್ಲ ಭೇದಗಳನ್ನ ಮರೆತು ಸಾಮೂಹಿಕವಾಗಿ ನಾವು ಆ ಸ್ತ್ರೀ ಶಕ್ತಿಯನ್ನ ಉರಿದುಂಬಿಸುವ ಉದ್ದೇಶದಿಂದ ನಾವೇನು ಅವರಿಗೆ ಕೊಡ್ತೀವಿ ಅಂತ ಹೇಳಿದ್ವಿ, ಅದನ್ನು ನಾವು ನೆರವೇರಿಸಿದ್ದೇವೆ. ಗೃಹ ಜ್ಯೋತಿ ಯೋಜನೆ ಇವತ್ತು ನೆರವೇರಿಸಿದ್ದೇವೆ. ಅದು ಹೇಳ್ತಾರೆ ಗೃಹ ಜ್ಯೋತಿಗೆ ಗೃಹ ಜ್ಯೋತಿ ಕೊಟ್ಟು ಕರೆಂಟ್ ಚಾರ್ಜ್ ಹೆಚ್ಚಿರು ಅಂತ. ಅವ್ರೇನ್ ಕರೆಂಟ್ ಚಾರ್ಜ್ ಗೃಹ ಜ್ಯೋತಿ ಏನ್ ಕಟ್ಟಲ್ವಲ್ಲ, ಹೆಚ್ಚಾದ್ರೆ ಕರೆಂಟೇ ಫ್ರೀ ಅಲ್ಲ, ಅವ್ರೇನ್ ಹೆಚ್ಚಿಗೆ ಕಟ್ಟೋದಿಲ್ವಲ್ಲ, ಬೇರೆಯವ್ರಿಗೆ ಹೊಡ್ತಾ ಬಿತ್ತು. ಯಾವುದು ಕರೆಂಟ್ ಚಾರ್ಜ್ ಅನ್ನು ಏರಿಸ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಕ್ಕಿದೆಯಾ? ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೇ ಅದನ್ನ ತೀರ್ಮಾನ ಆಗಿತ್ತು. ಅದು ಚುನಾವಣೆ ಕಳೆದ ತಕ್ಷಣ ಆ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಏರಿಸಬೇಕು ಅಂತಕ್ಕಂಥ ನಿರ್ಣಯ ಅವತ್ತು ಆಗಿದೆಯೇ ಹೊರತು ಈ ರಾಜ್ಯ ಸರ್ಕಾರ ಇವತ್ತೇನು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಪಾಲುದಾರರಲ್ಲ. ಇದಕ್ಕೆ ಅವರು ಕರೆಂಟ್ ವಿದ್ಯುತ್ ಶಕ್ತಿ ಬಿಲ್ಲು ಹೆಚ್ಚಿಗೆ ಮಾಡೋದಕ್ಕೆ ಪಾಲುದಾರರಲ್ಲ. ಅದನ್ನ ಇವತ್ತು ಪ್ರತಿಯೊಬ್ಬ ನಾಗರಿಕ ಹೇಳ್ತಾ ಇದ್ದಾನೆ, ಬಡವ ಹೇಳ್ತಾ ಇದ್ದಾನೆ, ಇವತ್ತು ನೆಮ್ಮದಿಯಾಗಿ ಕರೆಂಟ್ ಚಾರ್ಜ್ ಇಲ್ದಲೆ ಜೀವನ ಮಾಡ್ತಾ ಇದೀವಪ್ಪ. ನಿಜವಾಗ್ಲೂ ತಿಂಗಳು ಬತ್ತು ಅಂದ್ರೆ ಕಷ್ಟ ಆಗ್ತಾ ಇತ್ತು ಕರೆಂಟ್ ಚಾರ್ಜ್ ಕಟ್ಟಕ್ಕೆ, ಇವತ್ತು ನಾವು ಕಟ್ತಾ ಇಲ್ಲ, ನಾವು ಫ್ರೀ ಆಗಿದ್ದೀವಿ ಅಂತೇಳಿ ಹೇಳ್ತಾರೆ. ಆಮೇಲೆ ಅನ್ನಭಾಗ್ಯದ ಜೊತೆ ನಾವೇನಂತ ಆಶ್ವಾಸನೆ ಕೊಟ್ಟಿದ್ದೆ ಜನತೆ ಮುಂದೆ? 5 kg ಈಗಾಗಲೇ ಮನಮೋಹನ್ ಸಿಂಗ್ ರವರ ಸರ್ಕಾರದಲ್ಲಿ ಆಗಿದ್ದಂತ ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಒಂದು 5 kgಯನ್ನ ಕೇಂದ್ರ ಸರ್ಕಾರದಿಂದ ಫ್ರೀ ಆಗಿ ಕೊಡ್ತಕ್ಕಂತ ಒಂದು ಕಾನೂನನ್ನು ಜಾರಿಗೆ ತಂದಿದ್ರು. ಆ ಒಂದು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಅದನ್ನ 5 kg ಬರ್ತಾ ಇದೆ. ಅದ್ರ ಜೊತೆಗೆ ಇನ್ನು 5 kg ಸೇರಿಸಿ 10 kgನ ಜೋಡಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಸುಳ್ಳಲ್ಲ. ಇದು ಸುಳ್ಳಾದ್ರೆ ನನಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿನಿ. ಮಾತಾಡ ಸತ್ಯ ಮಾತಾಡಿ. ಸುಳ್ಳಾದ್ರೆ ರಾಜೀನಾಮೆ ಕೊಡ್ತೀನಿ. ನಾವು ಹೇಳಿದ್ದೆ ಜೊತೆಗೆ ಇನ್ನು 5 kgಯನ್ನ ನಾವು ಸೇರಿಸಿಕೊಡ್ತೇವೆ ಅಂತಕ್ಕಂಥ ಆಶ್ವಾಸನೆಯನ್ನ ಕೊಟ್ಟಿದ್ದು. ಅದರಂತೆ 5 kg ಅಕ್ಕಿಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಒಂದ್ ನಿಮಿಷ ಒಂದೇ ಮಾತು ಮ್ಯಾನಿಫೆಸ್ಟೋ ಕಮಿಟಿದಲ್ಲಿ ನೀವ್ಯಾರು ಇದ್ರಿ? ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಕಮಿಟಿನಲ್ಲಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಕಮಿಟಿನಲ್ಲಿ ನೀವ್ಯಾರಿದ್ರಿ? ಮಾಡಿದ್ ನಾವು, ಘೋಷಣೆ ಮಾಡಿದ್ ನಾವು, ಆಚರಣೆ ನನಗೆ ಗೊತ್ತಿದೆ ಇರ್ರಿ. 5 kg ಏನು ರೂಢಿಯಲ್ಲಿದೆ ನೀವು ಮಾತಾಡಿ. ಆ ಇನ್ನು 5 kgಯನ್ನ ಅಡಿಷನಲ್ ಆಗಿ ನಾವು ಕೊಡ್ತೀವಿ ಅಂತಕ್ಕಂತ ಭರವಸೆ ನೀಡಿ ಮುಂದೆ ಆದ್ರೆ ಕೇಂದ್ರಕ್ಕೆ ಅಕ್ಕಿ 5 kgಗೆ ನಾವು ಅಕ್ಕಿ ಬರ್ದದ್ದು 5 kg ನಾವು ನಿಮ್ಮ ದರವನ್ನ ಕೊಡ್ತೀವಿ. ನಿಮ್ಮ ದರವನ್ನ ಕೊಟ್ಟು ನಾವು ತೀರ್ಮಾನ ಮಾಡ್ತೀವಿ. ನಾವು ಈ ಕರ್ನಾಟಕ ರಾಜ್ಯದ ಜನತೆಗೆ ಇನ್ನು 5 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿ ನಾವು ಹೇಳಿದ್ವಲ್ಲ, ಆ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಪತ್ರ ಬರೆದಾಗ ಮೊದ್ಲು ಕೊಡ್ತೀವಿ ಅಂತ ಬರೆದಿರಲ್ಲ, ಆಮೇಲೆ 3 ದಿವಸ ಬಿಟ್ಬಿಟ್ಟು ಕೊಡಕ್ಕಲ್ಲ ಅಂತ ಬರೆದಿರಲ್ಲ. ನಾವು ಭಾರತ ದೇಶದ ಒಕ್ಕೂಟದಲ್ಲಿ ಇಲ್ವಾ? ಭಾರತ ಮಾತೆಗೆ ಜಯವಾಗ್ಲಿ ಅಂತ ನಾವು ಹೇಳ್ಬಾರ್ದ? ಭಾರತ ದೇಶದ ಪ್ರಜೆಗಳಲ್ವಾ ನಾವು? ಆಮೇಲೆ ಈ 29 ರೂಪಾಯಿಗೆ ಅಕ್ಕಿ ಮಾರ್ತಾ ಇದ್ರಲ್ಲ, ಈ ಕರ್ನಾಟಕ ರಾಜ್ಯದ ಜನ ಏನ್ ಮಾಡಿದ್ರು ನಿಮ್ಗೆ? ನಾವೇನು ಈ ಒಕ್ಕೂಟ ವ್ಯವಸ್ಥೆನಲ್ಲಿ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ಅಧ್ಯಕ್ಷರೇ? ತಿಳ್ಕೊಂಡಿದ್ದೀರಾ ನೀವು? ಮುಂದೆ ಜನ ಯಾವ ರೀತಿ ಬುದ್ಧಿ ಕಲಿಸ್ತಾರೆ ಅನ್ನೋದನ್ನ ನನಗೆ ಗೊತ್ತಿದೆ.
ಏನು ಏನು ನೀವು ಹೆಂಗ್ ಬೇಕಂತ ಜನ ಯಾವ ರೀತಿ ಕೊಡ್ರಿ ನಮ್ಗೆ ಅಕ್ಕಿ ಯಾಕ್ರಿ ಕೊಡ್ಲಿಲ್ಲ, ಯಾಕ್ರಿ ತಿರಸ್ಕಾರ ಮಾಡಿರಿ ನೀವು? ನಾವು 5 ಕೆಜಿ ಅಕ್ಕಿ ಹಂಚ್ತೀವಿ ಅಂತ ಹೇಳಿದ್ರೆ ಕೊಡದೆ ಯಾಕೆ ಕೊಡ್ಲಿಲ್ಲ? ನೀವು ಕೊಡ್ತೀವಿ ಅಂದ್ರೆ ಯಾಕೆ ಮತ್ತೆ ಹಿಂದಕ್ಕೆ ತಗೊಂಡ್ರಿ? ಇದಕ್ಕೆ ಉತ್ತರ ಹೇಳ್ಬೇಕಾಗತ್ತೆ ಮುಂದಿನ ಚುನಾವಣೆಯಲ್ಲಿ, ನೀವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ. ಇದು ಸುಲಭ ಅಂತ ತಿಳ್ಕೊಬೇಡಿ. ಇದನ್ನ 5 ಕೆಜಿ ಅಕ್ಕಿನ ಇದು ಒಂದು, ಅದಕ್ಕೆ ನಮ್ಮ ಮುನಿಯಪ್ಪನವರು ಇವರೆಲ್ಲ ಸೇರಿ ಮುಖ್ಯಮಂತ್ರಿಗಳು ನಾವು ಕೊಡ್ತೀವಿ ಅಂತ ಮಾತು ಕೊಟ್ಟಿದೀವಿ. ಯಾವ ಸೆಂಟ್ರಲ್ ಗವರ್ನಮೆಂಟಿನ 30 ಅಕ್ಕಿ ಇದೆ, ಆ ಅಕ್ಕಿಯ ದರ ಇದೆ 34 ರೂಪಾಯಿ, ಆ ದರವನ್ನೇ ಕೊಟ್ಬಿಡೋಣ ಅಂತೇಳಿ ಇವತ್ತು ನಾವು ಈ ರಾಜ್ಯದ ಜನತೆಗೆ ಕೊಡ್ತಾ ಇಲ್ಲ. ಈ ರಾಜ್ಯದ ಜನತೆಗೆ ಕೊಟ್ಟು ಜನ ಎಲ್ಲ ಸಂಪೂರ್ಣವಾಗಿ ದುಡ್ಡನ್ನ ತೆಗೆದುಕೊಂಡು ಹೋಗ್ತಾ ಇಲ್ಲ. 2,000 ರೂಪಾಯಿನ ಯಾವ ಸಂಸಾರದ ಮಹಿಳೆಯ ಮುಖ್ಯಸ್ಥೆ ಇರ್ತಾಳೆ ಅವ್ರ ಹೆಸರಿಗೆ 2,000 ರೂಪಾಯಿನ ಕೊಡಬೇಕು. ಯಾಕೆಂದ್ರೆ ಇವತ್ತಿನ ಈ ಬೆಲೆಯ ಏರುಪೇರಿನಲ್ಲಿ ಆಗ್ತಾ ಇರ್ತಕ್ಕಂಥ ಸಂಸಾರದ ವ್ಯತ್ಯಾಸವನ್ನ ಕಡಿಮೆ ಮಾಡಲಿಕ್ಕೆ, ಆ ಸಂಸಾರ ಸುಖವಾಗಿ ಜೀವನ ಮಾಡಲಿಕ್ಕೆ, ಮನೆ ಖರ್ಚಿಗೆ ಯೋಚನೆ ಮಾಡಿದ ರೀತಿಯಲ್ಲಿ ಇರಲಿ, ಮಕ್ಕಳ ಮರಿಗಳಿಗೆ ಫೀಸ್ ಕಟ್ಟೋದಕ್ಕಿರಲಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ಮಾರ್ಗದಿಂದ 2,000 ರೂಪಾಯಿನ ಆನ್ಲೈನ್ ಅಲ್ಲಿ ಮನೆ ಬಾಗಿಲು ದುಡ್ಡು ಕಳಿಸ್ತಾ ಇದೀವಲ್ಲ, ಇದು ಸಾಮಾನ್ಯವಾದ ವಿಚಾರನ? ಇವನಿಗೋಸ್ಕರ ಕೊಡ್ತಾ ಇರ್ತಕ್ಕಂಥದ್ದು ಸಾಮಾನ್ಯವಾದ ವಿಚಾರನ? ಇವತ್ತು ಕರ್ನಾಟಕ ರಾಜ್ಯದ ಜನ ನೆಮ್ಮದಿಯ ಜೀವನವನ್ನ ಮಾಡ್ತಾ ಇದ್ದಾರೆ, ನೆಮ್ಮದಿಯ ಬಾಳನ್ನ ಮಾಡ್ತಾ ಇದ್ದಾರೆ. ಮುಂದೆ ಗೊತ್ತಾಗುತ್ತೆ ಅದರ ಪ್ರತಿಫಲ, ಈಗ ಗೊತ್ತಾಗಲ್ಲ. ಈಗ ಅಲ್ಲಿ ಇಲ್ಲಿ ಏನೇನೋ ಅಡ್ಡ ಭಾಷಣಗಳು ನಡೀತಾ ಇದಾವೆ. ಆ ಭಾಷಣಗಳಿಗೆಲ್ಲ ಇದು ಮಾಡೋದಲ್ಲ. ನಾವು ನುಡಿದಂತೆ ನಡೆದಿದ್ದೇವೆ, ನುಡಿದಂತ ಸರ್ಕಾರ, ನುಡಿದಂತ ರೀತಿನಲ್ಲಿ ನಾವು ಇದ್ದೇವೆ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ರಾಜ್ಯಪಾಲರಿಂದ ನಾವೇನು ನಿವೇದನೆ ಮಾಡಿಸಿದ್ದೇವೆ, ಆ ನಿವೇದನೆ ಮಾಡಿರ್ತಕ್ಕಂಥ ವಿಚಾರವನ್ನು ನಾನು ಸಮರ್ಥನೆ ಮಾಡ್ಲಿಕ್ಕೆ ಬಯಸ್ತೇನೆ, ಸಮರ್ಥನೆ ಮಾಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಮುಂದೆ ನಾವೇನು ಈ ಸರ್ಕಾರವನ್ನು ನಡೆಸ್ತಕ್ಕಂಥ ರೀತಿನಲ್ಲಿ ನಾವೇನೇನು ಹೇಳಿದ್ದೇವೆ ಆ ಎಲ್ಲ ಕಾರ್ಯಕ್ರಮಗಳನ್ನ ನಾವು ನಡೆಸ್ತೇವೆ. ನೀವು ಹೇಳ್ತೀರಿ MLA-ಗಳಿಗೆ ಗ್ರಾಂಟ್ ಕೊಟ್ಟಿಲ್ಲ, MLA-ಗಳಿಗೆ 2 ಕೋಟಿ ರೂಪಾಯಿ ಕೊಡೋದು ಅದು ಸರ್ವೇ ಸಾಮಾನ್ಯ, ಅದು ಕೊಡ್ತಾರೆ. ವಿಶೇಷವಾದಂತ ಗ್ರಾಂಟ್ಗಳನ್ನು MLA-ಗಳಿಗೆ ಕೊಟ್ಟಿಲ್ಲ. ಯಾಕೆ? HSTP ರೋಡ್ನಲ್ಲಿ ಕೊಟ್ಟಿಲ್ಲ ದುಡ್ಡು, ಕೊಟ್ಟಿದ್ದಾರೆ. ಈ ಕ್ರಿಯಾ ಯೋಜನೆ ಆಗಿದೆ, ಕ್ರಿಯಾ ಯೋಜನೆ ಕೊಡ್ತಾರೆ. ಸ್ವಲ್ಪ ಈ ಬಜೆಟ್ ಇದಾದ ತಕ್ಷಣ ಕೊಡ್ತಾರೆ. ಆದ್ರೆ ನೀವ್ ಹೇಳಿದ್ರಲ್ಲ ಸ್ವಾಮಿ, ಒಂದು ಮಾತು ಕೇಳ್ತೇನೆ ನಾನು ಈ ಸಂದರ್ಭದಲ್ಲಿ. MLA-ಗಳ ಗ್ರಾಂಟಿ ಬಹಳ ಹೊಡ್ತಾ ಬಿದ್ದುಬಿಟ್ಟಿದೆ. ಯಾಕೆ ಹೊಡ್ತಾ ಬಿತ್ತು? ಕಳೆದ ಸಾರಿ ಬಜೆಟ್ಟಿನ ಅಯವ್ಯಯವನ್ನು ಮಂಡನೆ ಮಾಡಿದಂತ ಸಂದರ್ಭದಲ್ಲಿ ಎಷ್ಟು 1,000 ಕೋಟಿ ಬಾಕಿ ಬಿಟ್ಟು ಹೋಗಿದ್ದೀರಿ ನೀವು? ಹಿಂದಿನ ಸರ್ಕಾರ ಬೊಮ್ಮಾಯಿಯವರು ಎಲ್ಲರಿಗೂ ಕೊಟ್ಟಿದ್ದಾರೆ, ನಾನು ಅವರು ಇವರು ಅಂತ ಪ್ರಶ್ನೆ ಮಾಡೋದಿಲ್ಲ. ನೀರಾವರಿ 1ರಲ್ಲಿ 1,20,000 ಕೋಟಿ ಕ್ರಿಯಾ ಯೋಜನೆಯನ್ನು ಬಿಟ್ಟು ಹೋಗಿದ್ದಾರೆ. ಇದು ಅಸತ್ಯ ಅನ್ನೋದಾದ್ರೆ ನೀವು ಕೇಳಿದ್ದಕ್ಕೆ ನಾನು ಭಾಗಿಯಾಗ್ತೇನೆ. ಈ 15,000 ಕೋಟಿಗೂ ಅಧಿಕವಾದಂತ ಬಿಲ್ ಅನ್ನ ಬಾಕಿ ಬಿಟ್ಟು ಹೋಗಿದ್ದಾರೆ. ಲೋಕೋಪಯೋಗಿ ಇಲಾಖೆಯಲ್ಲಿ 30,000 ಕೋಟಿ ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಉಳಿದಿರ್ತಕ್ಕಂಥದ್ದು, ಅದರಲ್ಲಿ ಬಾಕಿ ಹುಟ್ಟಿರುತ್ತೆ 7,500 ಕೋಟಿ ಬಿಲ್ ಬಿಟ್ಟು ಹೋಗಿದ್ದಾರೆ. ಎಂಬೈನಲ್ಲಿ ಬಿಟ್ಟು ಹೋಗಿದ್ದಾರೆ, BBMP ಬಿಟ್ಟು ಹೋಗಿದ್ದಾರೆ. ಎಲ್ಲ ಒಟ್ಟು 35,000 ಕೋಟಿ ಬಿಲ್ ಬಿಟ್ಟು ಹೋಗಿದ್ದಾರೆ. ಅದರ ಜೊತೆಗೆ ಸುಮಾರು 2 ಲಕ್ಷಕ್ಕೂ ಅಧಿಕವಾದಂತ ಕ್ರಿಯಾ ಯೋಜನೆಯನ್ನು ಬಿಟ್ಟು ಹೋಗಿದ್ದಾರೆ. ಇವನ್ನ ತೀರಿಸಬೇಕಲ್ಲ, ನಿಮ್ಮ ಸರ್ಕಾರದಲ್ಲೆಲ್ಲ ಕೊಟ್ಟದ್ದು. ಈಗ ನಾವು ಅವನ್ನೇನಾರ ಕೈ ಬಿಟ್ರೆ ಏನಂತೀರಿ? ನಮ್ಮ ಸರ್ಕಾರ ತಂದಿದ್ದು, ಈ ಸರ್ಕಾರ ಬಂದೆಲ್ಲನ್ನು ತೆಗೆದಾಕ್ತು ಅಂತಾರೆ. ಹಣ ಎಲ್ಲಿಂದ ಬರಬೇಕು? ಅದರಲ್ಲೇ ಈಗ ಬಿಲ್ಲನ್ನ ಎಲ್ಲ ಸೀನಿಯಾರಿಟಿ ಮೇಲೆ ಪಾವತಿ ಮಾಡ್ತಾ ಇಲ್ಲ ಎಲ್ಲ. ಅದು ಬಿಟ್ಟು ಈಗ ಇಂದು ನಡೀತಿತ್ತಲ್ಲ, ಆ ತರ ವಿವೇಚನಾ ಕೋರ್ಟ್ದಿಂದ ಎಲ್ಲರ ಬಿಲ್ಲನ್ನ ಈಗ ಬಂದರು ತಗಬರ್ರಪ್ಪ ಬಿಲ್ ಅಂತ ಹೇಳಿ ಬಿಲ್ ಕೊಟ್ಟಿದ್ರೆ ನೀವು ಸುಮ್ಮನಿರ್ತಿದ್ರ? ಬಿಜೆಪಿ ಸರ್ಕಾರದ ಬಿಲ್ಗಳನ್ನು ಕೊಡ್ತಾ ಇಲ್ಲ ಇವ್ರು ಈಗ ಬಂದಂತ ಬಿಲ್ಗಳನ್ನು ಕೊಡ್ತಾ ಇದ್ದಾರೆ. ಇವ್ರಿಗೆ ಹಂಗೆ ಹಿಂಗೆ ಅಂತೇಳಿ ಇಷ್ಟೊತ್ತಿ ದಂಗೆದ್ದು ಇರೋದು. ಇವತ್ತು 1,054 ಜನ ಕಾಂಟ್ರಾಕ್ಟರ್ಗಳನ್ನ ಕರೆಸಿ 1 ಕೋಟಿ ಒಳಗಡೆ ಬಿಲ್ ಇರ್ತಕ್ಕಂಥವ್ರನ್ನ ಲೋಕೋಪಯೋಗಿ ಇಲಾಖೆನಲ್ಲಿ ಅವರನ್ನ ಕರೆಸಿ ಆಫೀಸ್ ಬಾಗಿಲಿಗೆ ಕರೆಸಿ ಚೆಕ್ ಕೊಡುವಂತ ಪದ್ಧತಿನ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಏನು ಸುಲಭವಾದ ಪ್ರಶ್ನೆ ಅಂತ ಇದು? ಅದು ಬಿಟ್ಟು ವಿವೇಚನಾ ಕೋರ್ಟ್ನಡಿ ಮಾಡ್ಕೊಂಡಿದ್ರೆ ಅವ್ರಿಗೆ
ಪೇಮೆಂಟ್ ಕೂಡ ತರಿಸ್ತೀರಾ ಅವ್ರಿಗೆ? ಆಯ್ತು ಕೂತ್ಕೊಳ್ಳಿ ಈಗ. ಸಿದ್ದಸೌಧ ನೀವು ಮಾತಾಡಿ. ಹಂಗ ಪೇಮೆಂಟ್ ಮಾತಾಡ್ತಾರೆ ಅಣ್ಣ ಬೆಲ್ಲ ಮಾತಾಡಿ. ಸಂತೋಷ ನೀವು ಮಾತಾಡಿ. ನೀವು ಮಾತಾಡಿ. ನಾನು ಒಂದು ಮಾತು ಹೇಳ್ತೇನೆ, ಒಂದು ಮಾತು ಹೇಳ್ತೇನೆ. ಹೇಳ್ಬೇಕಾದಿಲ್ಲ. ಯಾವ ರೀತಿ ಯಾವ್ಯಾವ ಸರ್ಕಾರದಲ್ಲಿ ಯಾವ ರೀತಿಯ ಬಿಲ್ಲುಗಳು ಪಾವತಿ ಆಗಿದೆ ಇತಿಹಾಸ ನನಗೆ ಗೊತ್ತಿದೆ. ಕೆಂಪಣ್ಣರ ಆರೋಪಕ್ಕೆ ಹೇಳ್ತಾ ಇರೋದು. ಕೆಂಪಣ್ಣರ ಆರೋಪಕ್ಕೆ ಹೇಳ್ತಾ ಇರೋದು. ಯಾವ್ಯಾವ ಸರ್ಕಾರದಲ್ಲಿ ನೀವು ಮಾತಾಡಿ ಈಗ. ಯಾವ್ಯಾವ ಸರ್ಕಾರದಲ್ಲಿ ಈ ಸರ್ಕಾರಿ ಬಿಲ್ಗಳನ್ನ ಯಾವ್ಯಾವ ರೀತಿ ಪಾವತಿಸಿದರೆ ಅಂತಕ್ಕಂಥ ಇತಿಹಾಸ ಚರ್ಚೆ ಬೇಡ. ನಮ್ಮ ಗೌರವವನ್ನು ನಾವು ಹಾಳು ಮಾಡ್ಕೊಳ್ಳೋದು ಬೇಡ. ನಾನು ಮೌಖಿಕವಾಗಿ ಹೇಳ್ತೇನೆ, ಮೌನವಾಗಿ ಹೇಳ್ತೇನೆ, ಅದನ್ನ ಚರ್ಚೆನ ಕೈ ಬಿಡಿ. ಈಗ ಮಾಡಿರ್ತಕ್ಕಂಥ ಪದ್ಧತಿ ನಾನು ಹೇಳಿದ್ದೇನೆ. ಇದು ಎಲ್ಲ ಬಿಜೆಪಿ ಸರ್ಕಾರದಲ್ಲಿ ಆದಂತ ಬಿಲ್ಗಳು. ಆ ಬಿಲ್ಗಳನ್ನ ಇವಾಗ ತರಿಸಿ ಒಕ್ಕಣಿಂದ ಪೇಮೆಂಟ್ ಪ್ರತಿ ತಿಂಗಳ 3 ತಿಂಗಳಿಗೆ 2 ತಿಂಗಳಿಗೆ ಇದ್ರ ಬಗ್ಗೆ ಒಂದು ಶ್ವೇತಪತ್ರ ಹೊಂಡಿಸ್ಲಿ. ಮಾತಾಡಿ, ನಿಮ್ಗೆ ಮಾತಾಡಲಿಕ್ಕೆ ಅವಕಾಶ ಹೊಂಡಿಸಿ, ತಕರಾರಿಲ್ಲ. ಶ್ವೇತಪತ್ರ ಇಲ್ದಿದ್ರೆ ಯಾವ ಪತ್ರ ಹೊಂಡಿಸ್ಕೊಳ್ಳಿ. ಇವತ್ತು ಅದಕ್ಕೋಸ್ಕರ ಈಗ ಏನು ನಾವು ಆಯ್ಕೆ ಆಗಿದ್ದೀವಿ ಈ ಸಾರಿ ಸಾಲಿನಲ್ಲಿ ಶಾಸಕರು, ನಮಗೆ ಪಾಪ ಅವರೇ PWD ಸಚಿವರು, ಅವರೇನು ನಮ್ಮ ಒತ್ತಡದ ಮೇಲೆ ಕೊಟ್ಟಿದ್ದಾರೆ. 30,000 ಕೋಟಿ ಸ್ಪಿಲ್ ಓವರ್ ವರ್ಕು ಉಳಿದಿತ್ತು. ಸ್ಪಿಲ್ ಓವರ್ ವರ್ಕು ನಮಗೂ ಕೊಟ್ಟಿದ್ದಾರೆ. ನಾನು ಇಲ್ಲ ಅಂತ ಹೇಳಿದಿಲ್ಲ, ಅವ್ರು ಭಿನ್ನಾಭಿಪ್ರಾಯ ಮಾಡಿದ್ದಾರೆ ಅಂತ ಹೇಳೋದಿಲ್ಲ, ನಮ್ಗೆಲ್ಲ ಕೊಟ್ಟಿದ್ರು. ಆ 30,000 ಕೋಟಿ ಈಗ ತೀರಿಸ್ಬೇಕಲ್ಲ. ತೀರಿಸ್ತಲೇ ಮುಂದಕ್ಕೆ ಹೋದ್ರೆ, ಆಮೇಲೆ ಆ ಹಣನ ತೀರಿಸ್ತಲೇ ಹೋದ್ರೆ, ಈಗ ನಿಮಗೇನಂತ ಇದೆ, ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ಎಲ್ಲ ಗ್ಯಾರಂಟಿ ಗೊತ್ತೈತೆ. ಗ್ಯಾರಂಟಿ ದುಡ್ಡಿಗೂ ರಾಜ್ಯದ ಹಣಕಾಸಿನ ಸ್ಥಿತಿಗೂ ಸಂಬಂಧ ಇಲ್ಲ. ಅದು ವಿಶೇಷವಾಗಿ ಅದನ್ನು ಕ್ರೋಢೀಕರಿಸ್ತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಸದೃಢವಾಗಿರ್ತಕ್ಕಂಥ ಹಣಕಾಸು ನಿಮ್ಗೆ ಇಲ್ಲ ಅಂತೀವಿ. ಈಗ ಯಾರಪ್ಪ ಇದ್ರಲ್ಲಿ ಟ್ರೆಜರಿ ಬ್ಯಾಲೆನ್ಸ್, ಟ್ರೆಜರಿ ಬ್ಯಾಲೆನ್ಸ್ ಯಾರ್ದು ಹೇಳ್ರಪ್ಪ ನೋಡೋಣ. ಓಲೆ ಯಾವುದು ನಿಂತಿದೆಯಪ್ಪ? ಯಾವ ಸಂಬಳ ನಿಂತಿದೆ? ಯಾವ ಸಾರಿಗೆ 2,20,000 ಕೋಟಿ ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ ಒಂದು ವರ್ಷಕ್ಕೆ ಯಾವ್ದು ನಿಂತಿದೆಯಪ್ಪ? ಈ 9 ತಿಂಗಳಿಂದ 9 ತಿಂಗಳು ನೀವು ಸುಮ್ಮನೆ ಪಗಾರ ಕೊಟ್ಟಿಲ್ಲ ಗೌಡ್ರೆ. 9 ತಿಂಗಳು ನೋಡಿ, ಯಾವುದೇ ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ ಅಂದ್ರೆ ಸಂಬಳ, ಸಾರಿಗೆ ವಗೈರೆ, ಸಂಬಳ, ಸಾರಿಗೆ ವಗೈರೆ ಯಾವುದು ಬಾಕಿ ನಿಂತಿಲ್ಲ. ಸಂಬಳ, ಸಾರಿಗೆ ವಗೈರೆ ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ನಾವೇನ್ ಹೇಳ್ತೇವೆ, ಅದ್ಯಾವುದು ಬಾಕಿ ನಿಂತಿಲ್ಲ. ಅವೆಲ್ಲ ಸಲೀಸಾಗಿ ತಿಂಗಳ ಹೋಗ್ತಾ ಇದಾವೆ. ಯಾರ ಸಂಬಳ ನಿಂತಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಫೈನಾನ್ಸಿಯಲ್ ಇಕ್ಕಟ್ಟಿದೆ ಅಂತಂದ್ರೆ ಎಲ್ಲಿದೆ ಫೈನಾನ್ಸಿಯಲ್? ಇವೆಲ್ಲ ಈ ಸರ್ಕಾರ ಪಾಪರಾಯಿದೆ ಅಂತಿರಲ್ಲ, ಯಾವ್ದು ನಿಂತಿದೆ? ಕೂಡ MLA ಕೊಡ್ತಕ್ಕಂಥ ಈ ಸರ್ಕಾರದಲ್ಲಿ ಅಂಕಿಅಂಶ ಇದ್ರೆ ಇಡಿ, ಯಾವ್ದು ನಿಂತಿದೆ ಅಂತಕ್ಕಂಥ ಅಂಕಿಅಂಶ ಇದ್ರೆ ಇಡಿ. ಇಲ್ಲಿ ಎಲ್ಲವೂ ನಡೀತಾ ಇದೆ. ಯಾವ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೀತಾ ಇಲ್ವಾ? ಯಾವ ಇಲಾಖೆಯಲ್ಲಿ ನಡೀತಾ ಇಲ್ಲ? ಎಲ್ಲಾ ಇಲಾಖೆಯಲ್ಲೂ ನಡೀತಾ ಇದ್ದಾವೆ. ಎಲ್ಲ ಸುಭದ್ರವಾದಂತ ಸರ್ಕಾರ ನಡೀತಾ ಇದೆ. ಸ್ಪಷ್ಟವಾದಂತ ನಿಲುವಿದೆ. ಆರ್ಥಿಕವಾದ ಒಳ್ಳೆ ಚೈತನ್ಯ ಇದೆ. ನಡೀತಾ ಇದೆ ಸರ್ಕಾರ. ಒಳ್ಳೆ ಟ್ಯಾಕ್ಸ್ ಬರ್ತಾ ಇದೆ. ಎಲ್ಲವೂ ನಡೀತಾ ಇದೆ. ಸುಮ್ಮನೆ ನನ್ನ ಇದಕ್ಕೆ ಇದಿಲ್ಲ ಅಂತೇಳಿ ಸುಳ್ಳು ಇದನ್ನ ಹೇಳ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ನಾನು ಅವ್ರಿಗೆ ಹೇಳಕ್ ಹೋಗಲ್ಲ, ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ನಮ್ದು ಸದೃಢವಾದಂತ ಸರ್ಕಾರ, ಆರ್ಥಿಕ ನೀತಿ, ಆರ್ಥಿಕ ಸುಭದ್ರತೆ ಈ ಸರ್ಕಾರಕ್ಕೆ ಇದೆ.
ಅಂತಕ್ಕಂಥದ್ದನ್ನು ನಾನು ಸಮರ್ಥನೆ ಮಾಡಿ ತೋರಿಸ್ತೇನೆ. ಬೇಕಾದ್ರೆ ಅದ್ರ ಜೊತೆ ಯಾವುದೇ ಚರ್ಚೆಗೆ ಬರೆದ್ರು ನಾನು ಸಿದ್ಧ ಇದ್ದೇನೆ ಪ್ರೂವ್ ಮಾಡೋದಕ್ಕೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ. ಅದೇ ರೀತಿ ಇವತ್ತು ಈ ಯಾವುದೇ ಒಂದು ಇದಕ್ಕೆ ನಾವೆಲ್ಲ ಹೋಗಿ ಕೇಂದ್ರ ಸರ್ಕಾರದ ಅಲ್ಲಿ ಹೋಗಿ ನಮ್ಮ ಮನವಿಯನ್ನ ಸಲ್ಲಿಸಿ ನಾವು ಈ ರಾಜ್ಯದ ಗೌರವವನ್ನು ಕಳೆದುಬಿಟ್ಟೆವು. ಈ ರಾಜ್ಯದ ಗೌರವ ಹಾಳಾಗೋಗ್ಬಿಡ್ತು. ಏನ್ ಕಳೆದು ನಾವು ನಮಗೆ ಬರಬೇಕಾದಂತ ತೆರಿಗೆ ಕೇಳಿದ ಅಷ್ಟೇ. ನಮಗೆ ಬರಬೇಕಾಗಿರತಕ್ಕಂಥ ತೆರಿಗೆ ನಾವು ಇಷ್ಟು ತೆರಿಗೆಯನ್ನ ಕೊಡ್ತಾ ಇದ್ದೀವಿ ಈ ಒಕ್ಕೂಟ ವ್ಯವಸ್ಥೆ ಒಳಗಡೆ. ಏನು ಸಂವಿಧಾನವನ್ನ ರಚನೆ ಮಾಡಬೇಕಾದ್ರೆ ರಾಜ್ಯ ಮತ್ತು ಕೇಂದ್ರಗಳ ಮಧ್ಯೆ ಆಗಿರ್ತಕ್ಕಂಥ ಒಪ್ಪಂದದ ಪ್ರಕಾರ ಎಷ್ಟು % ಟ್ಯಾಕ್ಸ್ ಕೇಂದ್ರ ಸರ್ಕಾರಕ್ಕೆ ಹೋಗಬೇಕು, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂತ ತೆರಿಗೆ ಎಷ್ಟು ಅಂತಕ್ಕಂಥದ್ದನ್ನ ಇದರಲ್ಲಿ ಮೋಸ ಆಗಿದೆ, ಇದರಲ್ಲಿ ಏನೋ ವ್ಯತ್ಯಾಸ ಆಗಿದೆ, ಇದನ್ನು ಸರಿಪಡಿಸಿಕೊಂಡು ನಮಗೆ ಕೊಡಿ ಅಂತ ಕೇಳಕ್ ನಾವು ಹೋಗಿದ್ದು. ಇನ್ಯಾವ ಕರ್ನಾಟಕ ರಾಜ್ಯದ ಮರ್ಯಾದೆ ಕಳೆಯಕ್ಕೆ ಏನು ಹೋಗಿರ್ಲಿಲ್ಲ. ಏನಾಗಿದೆ, 4,30,000 ಕೋಟಿ ತೆರಿಗೆಯನ್ನು ನಾವು ಕೊಡ್ತಾ ಇದ್ದೇವೆ. ಇವ್ರು ಹತ್ತಲಿಂದ ಎಷ್ಟು ಕೊಡ್ತಾವ್ರೆ ಸ್ವಾಮಿ? ಎಲ್ಲ ಒಟ್ಟು ಸೇರಿ ಅನುದಾನಗಳು 15 ಫೈನಾನ್ಸ್ ಅನುದಾನ ಇರ್ಬೋದು, ಸೆಂಟ್ರಲ್ ಸ್ಪಾನ್ಸರ್ಸ್ ಇರ್ಬೋದು, ಎಲ್ಲ ಸೇರಿ 57,000 53,000 ಕೋಟಿ ಬಜೆಟ್ ಬುಕ್ ಅಲ್ಲಿ ಪ್ರಿಂಟ್ ಆಗಿದೆ. ಯಾರು ಏನು ಹೇಳ್ಬೇಕಾದಿಲ್ಲ, ಬಜೆಟ್ ಬುಕ್ ಅಲ್ಲಿ ಇದೆ, ತೆಗೆದು ನೋಡಿ. ಕೇಂದ್ರ ಸರ್ಕಾರದಿಂದ ಬರತಕ್ಕಂತ ಅನುದಾನಗಳು ಎಷ್ಟು ಅಂತಕ್ಕಂಥದ್ದು ಬಜೆಟ್ ಬುಕ್ ಅಲ್ಲಿ ಪ್ರಿಂಟ್ ಆಗಿದೆ. ಬಜೆಟ್ ಬುಕ್ ಏನ್ ಬಿಟ್ಟು ಯಾರು ಏನು ಮಾಡಕ್ಕಾಗಲ್ಲ. 57,000 ಕೋಟಿ ಕೊಡ್ತೀರಿ, 4,30,000 ಕೋಟಿ ತೆರಿಗೆನ ನೀವು ನಮ್ಮ ಹತ್ರ ತಗೊಂಡು ನಮ್ಗೆ 53,000 ಕೋಟಿ ಕೊಡ್ತಾ ಇದ್ರಲ್ಲ. ಹಿಂದಿದ್ದ ಬಜೆಟ್ಟಿನ ಗಾತ್ರ ಎಷ್ಟು? ನಾನು ಈ ಸದನಕ್ಕೆ ಬಂದಾಗ 27,000 ಕೋಟಿ ಬಜೆಟ್ ಇತ್ತು. ಇವತ್ತು 3,27,000 ಕೋಟಿಗೆ ಹೋಗಿದೆ. ಇಂಥ ಸಂದರ್ಭದಲ್ಲಿ ನೀವು ಅದೇ 53,000 ಅದೇ 46,000 ಕೋಟಿ ಕೊಟ್ಬಿಟ್ರೆ ನಮ್ ಗತಿ ಏನು? ಹೆಂಗೆ ಈ ರಾಜ್ಯ ಸರ್ಕಾರನ ರನ್ ಮಾಡೋದು? ರಾಜ್ಯ ಸರ್ಕಾರನ ನಡೆಸ್ತಕ್ಕಂಥ ಸ್ಥಿತಿ ಹೆಂಗೆ? ಏನ್ ಫೈನಾನ್ಸಿಯಲ್ ಇದಿಲ್ವಾ? ಇದನ್ನ ಹೋಗಿ ಕೇಳಿದ್ದು ತಪ್ಪ ನಾವು? ಇದು ಹೋಗಿ ಹಿಂಗಾಗಿದೆ. 15 ಫೈನಾನ್ಸ್ ಮಾಡಿದ್ರಿ, ಹಣಕಾಸಿನ ಆಯೋಗವನ್ನು ರಚನೆ ಮಾಡಿ ಈ ರಾಜ್ಯಗಳ ಮತ್ತು ಕೇಂದ್ರಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸವನ್ನು ಸರಿಪಡಿಸ್ತೇವೆ, ಆಯೋಗವನ್ನು ರಚನೆ ಮಾಡ್ತೇವೆ ಅಂತೇಳಿ ಹಣಕಾಸಿನ ಆಯೋಗವನ್ನು ರಚನೆ ಮಾಡಿದ್ರಲ್ಲ. ಹಣಕಾಸಿನ ಆಯೋಗದ ರಚನೆ ಮೇರೆಗೆ ಕರ್ನಾಟಕ ರಾಜ್ಯಕ್ಕೆ 5,495 ಕೋಟಿಯನ್ನು ನೀವು ಕೊಡಬೇಕು ತೆರಿಗೆ ವ್ಯತ್ಯಾಸದಲ್ಲಿ ಅಂತಕ್ಕಂಥದ್ದನ್ನ ಹೇಳ್ತಲ್ಲ. ಕೊಟ್ರ? ಅದನ್ನ ಕೇಳಬಾರ್ದ? ಮತ್ತೆ ಹೆಂಗ್ ನಡೆಸ್ಬೇಕು ಕರ್ನಾಟಕ ರಾಜ್ಯ? ಹೆಂಗ್ ಸುಭಿಕ್ಷವಾಗಿಡ್ಬೇಕು? ಇದನ್ನ ಕೇಳಕ್ ನಾವು ಹೋದ್ರೆ ಕರ್ನಾಟಕ ರಾಜ್ಯದ ಮರ್ಯಾದೆ ತೆಗೆದ್ರಿ, ನೀವು ಮಾನ ತೆಗೆದ್ರಿ, ಹೋಗ್ಬಿಡ್ತು ಮಾನ ನಾವು ಕೇಳಿದ್ಕೆ ಅಂತೇಳಿ ನೀವು ಎಲ್ಲ ಕಡೆ ಬಿಂಬಿಸ್ತಿರಲ್ಲ. ಇದ ಗೌರವದ ಪ್ರಶ್ನೆ? ಇದು ತಪ್ಪು ಅಂತ ಹೇಳೋದಾದ್ರೆ ಹೇಳಿ, ತಪ್ಪು. ಆ ದುಡ್ಡು ಬಂದ್ರೆ ಕರ್ನಾಟಕ ರಾಜ್ಯಕ್ಕಲ್ವ ವ್ಯಯ ಆಗೋದು? ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗೋದಿಲ್ವಾ? ಹಿಂದೆ ಸೇಲ್ ಟ್ಯಾಕ್ಸ್ ಅಗ್ರಿಮೆಂಟ್ ಕೊಡುವಾಗ ಇದೇ ಸದನದಲ್ಲಿ ಒಪ್ಪಿಗೆ ಕೊಡುವಾಗ ಇದೇ ಸದನದಲ್ಲಿ ನಾನು ಚರ್ಚೆ ಮಾಡಿದೆ. ನಾನು ಒಬ್ಬನೇ ವಿರೋಧ ಮಾಡಿ ಮಾತಾಡಿದನು. ಸೇಲ್ ಟ್ಯಾಕ್ಸ್ ಅಲ್ಲಿ ಈಗೇನೋ ಚಂದ ಕಾಣುತ್ತೆ 50-50 ಶೇರಿಂಗ್ ಅಲ್ಲಿ, ಮುಂದೆ ನಮ್ಮ ರಾಜ್ಯಕ್ಕೆ ಹೊಡೆತ ಬೀಳುತ್ತೆ. ನಾವು ಸಾಮಂತ ರಾಜರು ಎಲ್ಲ ಡೆಲ್ಲಿ ದೊರೆ ತಗೊಂಡೋಗಿ ಒಪ್ಪಿಸಿ, ಡೆಲ್ಲಿ ದೊರೆ ಹತ್ರ ಹೋಗಿ ಕೈ ಕಟ್ಕೊಂಡು ಕೈ ಮುಕ್ಕೊಂಡು ಅಪ್ಪ ಕೊಡಿ ಭಿಕ್ಷೆ ಹಾಕಿ ಅಂತ ಹೇಳಿ ಕೇಳೋದು ಬೇಡ. ಇದು ನಮ್ಮ ರಾಜ್ಯದ ತೆರಿಗೆ ಏನಿದೆ, ನಮ್ಮ ರಾಜ್ಯವೇ ಸಂಪಾದನೆ ಮಾಡ್ಕೊಳ್ಳೋಣ, ನಮ್ಮ ರಾಜ್ಯವೇ ಇರೋಣ ಅಂದ್ರೆ ಬೇಡ. ಒಕ್ಕೂಟ, ಭಾರತ ದೇಶದ ಒಕ್ಕೂಟ, ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಬೇರೆ ಹೋಗಕ್ಕಾಗಲ್ಲ ಅಂತೇಳಿ ಮಾಡಿ ಅವತ್ತೇನ್ ಹೇಳಿರಿ? ಇದೇ ಮುಖ್ಯಮಂತ್ರಿಗಳು ಹೇಳಿರು, ಇಲ್ಲ ಒಂದು ವೇಳೆ ಏನಾರು ನಮಗೆ ಹಿಂದೆ ಸೇಲ್ ಟ್ಯಾಕ್ಸ್ ನಿಂದ ಬರ್ತಾ ಇದ್ದಂತ ಆದಾಯ ಕಡಿಮೆ ಆದ್ರೆ ಅದರ ಗ್ಯಾಪ್ ಅನ್ನ ಕೇಂದ್ರ ಸರ್ಕಾರ ತುಂಬಿಕೊಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ರಲ್ಲ. ಇವತ್ತು ತುಂಬಿಕೊಡ್ತಾವ್ರ? 5 ವರ್ಷ ಮುಗೀತು, 5 ವರ್ಷಕ್ಕೆ ಮಾತ್ರ ಹೇಳಿದ್ದು ನಾವು, 5 ವರ್ಷಕ್ಕೆ ಮುಗಿದೋಯ್ತು. ನಿಮ್ಮಣ ಬರ ನಿಮ್ದು, ನಮ್ಮಣ ಬರ ನಮ್ದು ಅಂತ ಹೇಳಿದ್ರಲ್ಲ. ಈಗ ಸೇಲ್ ಟ್ಯಾಕ್ಸ್ ಅಲ್ಲಿ ಏನ್ ಮಾಡ್ಬೇಕು ಸ್ವಾಮಿ? ಸೇಲ್ ಟ್ಯಾಕ್ಸ್ ಅಲ್ಲಿ ನಮಗೆ ದುಡ್ಡು ಬರೋದಿಲ್ಲ, ಇನ್ನು ಮುಂದೆ ಯಾವುದೇ ವಿಶೇಷವಾದಂತ ಅನುದಾನ ಬರೋದಿಲ್ಲ. ಏನ್ ಮಾಡ್ಬೇಕು ನಾವು? ಹೆಂಗ್ ನಡೆಸ್ತಾರೆ ರಾಜ್ಯ ಸರ್ಕಾರನ? ಕೇಂದ್ರ ರಾಜ್ಯ ಸರ್ಕಾರಗಳ ಒಕ್ಕೂಟ ಇಲ್ದಿದ್ರೆ ಆಗುತ್ತಾ? ಅದಾದ್ಮೇಲೆ ಇನ್ನೊಂದು, ಇದನ್ನ ಕೇಳಿದ್ದು ತಪ್ಪ. NDRF ಗೈಡ್ಲೈನ್ಸ್ ಪ್ರಕಾರ
ಇಡೀ ಕೇಂದ್ರ ಮತ್ತು ರಾಜ್ಯಗಳ ಸುವ್ಯವಸ್ಥೆ ಒಳಗಡೆ ಯಾವುದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಯಾವುದೇ ರಾಜ್ಯ ಇರಲಿ, ಯಾವುದೇ ಸರ್ಕಾರ ಇಲ್ಲಿರಲಿ, ಒಂದು ರಾಜ್ಯ ವಿಪತ್ತಿಗೆ ಒಳಗಾದಾಗ, ಅದು ಫ್ಲಡ್ ಇರಬಹುದು, ಅನಾಹುತಗಳಿರಬಹುದು, ಯಾವುದೇ ಸಂಕಷ್ಟಕ್ಕೆ ಒಂದು ರಾಜ್ಯ ಸಿಕ್ಕಿದಾಗ, ಆ ಸಿಕ್ಕಿದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಧಾವಿಸಿ NDRF ಗೈಡ್ಲೈನ್ಸ್ ಪ್ರಕಾರ ಅಲ್ಲಿಂದ ಬಂದು ಅಧ್ಯಯನ ಮಾಡಿ ಎಷ್ಟು ಟ್ಯಾಕ್ಸಸ್ ಅನ್ನ, ಎಷ್ಟು ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಕಾನೂನಾತ್ಮಕವಾಗಿ ಕೊಡ್ತಾ ಇದ್ರು. ಕಾನೂನಾತ್ಮಕವಾಗಿ ನೀವು ಡೆಲ್ಲಿಯಿಂದ ಬಂದ್ರಿ, ಇಲ್ಲಿಂದ ನಮ್ಮ ಮಂತ್ರಿಗಳು ಮಹೋದಯರೆಲ್ಲ ಹೋದ್ರು, ಚೀಫ್ ಮಿನಿಸ್ಟರ್ ಹೋದ್ರು, ಎಲ್ಲ 18,000 ಕೋಟಿ ನಿಮ್ಮಿಂದ ನಮಗೆ NDRF ಗೈಡ್ಲೈನ್ಸ್ ಪ್ರಕಾರ ನಮಗೆ ದುಡ್ಡು ಬರಬೇಕು, ದಯಮಾಡಿ ಕೊಡಿ ಅಂತ ಹೇಳಿ ಹೋಗಿ ಕೇಳಿರೋ. ಅವತ್ತು ಕೇಳ್ದೋ, ಇವತ್ತಿನವರೆಗೂ ₹1 ಕೊಟ್ಟಿದ್ರ ಸ್ವಾಮಿ? ನಾವು ನಿಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಇಲ್ವಾ? ನಮ್ಮ ತೆಗೆದಾಕಿದ್ರ? ಭಾರತ ದೇಶದ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಇದೆಯೋ ಇಲ್ವೋ? ಯಾವ ಉದ್ದೇಶಕ್ಕೋಸ್ಕರ ಕೊಡ್ತಾ ಇಲ್ಲ ನೀವು? ಇದು ರಾಜಕೀಯ ತಾರತಮ್ಯ ಅಲ್ವಾ? ರಾಜಕೀಯ ವ್ಯತ್ಯಾಸ ಅಲ್ವಾ ಇದು? ಅದು ಬಿಟ್ಟು ನೀವು ಇಲ್ಲಿ ಬಂಬಡ ಹೊಡಿತೀರಿ, ತೆರಿಗೆ ಕೊಟ್ಟಲ್ಲ, ಇದಕ್ಕೂ ಪರಿಹಾರ ಕೊಟ್ಟಲ್ಲ, ಬರೀ 2,000 ಕೊಟ್ಟಿದ್ದೀರಿ, ಅದು 2 ಕೋಟಿ ಏನು ಬರಕ್ಕಲ್ಲ ಅಂತೀರಿ. ಆದ್ರೆ ನೀವು ಕೇಂದ್ರ ಸರ್ಕಾರದಿಂದ 18,000 ಕೋಟಿ ತರಬೇಕಲ್ರಪ್ಪ ಕಾನೂನು ಪ್ರಕಾರ, NDRF ಗೈಡ್ಲೈನ್ಸ್ ಪ್ರಕಾರ. ನೀವೆಲ್ಲ ನಾಯಕರು, ಶಾಸಕರು ಹೇಳಿ, ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಹೇಳಿ. ಕಾನೂನಾತ್ಮಕವಾಗಿ ಇದಲ್ಲ, ಯಾವುದೇ ಸರ್ಕಾರ ಇದ್ರೂ ಕೊಡಬೇಕಾದಂತ ಅನುದಾನವನ್ನ ಕೊಡ್ತಕ್ಕಂಥ ನಿರ್ಣಯವನ್ನ ಮಾಡಿ ಸ್ವಾಮಿ. ನಿರ್ಣಯ ಮಾಡಿ. ನೀವು ನಿರ್ಣಯ ಮಾಡೋದ್ ಬಿಟ್ಬಿಟ್ಟು ನೀವು ಈಗ ಇಲ್ಲಿ ಬಂದ್ಬಿಟ್ಟು ರೈತರಿಗೆ ದುಡ್ಡು ಕೊಟ್ಟು ನಾವು 2,000 ಕೊಟ್ಟಿದೀವಿ SDRF ಇಂದ, ರಾಜ್ಯ ಸರ್ಕಾರದ ಫಂಡ್ ಇಂದ ನಾವು 2,000 ಕೊಟ್ಟಿದೀವಿ, 368 ಕೋಟಿ ಕೊಟ್ಟಿದೀವಿ. ನೀವೆಷ್ಟು ಕೊಟ್ಟಿದ್ದೀರಿ? ನೀವು ಕೇಂದ್ರ ಸರ್ಕಾರದಿಂದ ಒಂದು ನ್ಯಾಯ ಪೈಸೆ ಕೊಡಕ್ಕೆ ಯೋಗ್ಯತೆ ಇಲ್ವಲ್ಲ? ಸಿದ್ದಸೌದಿ ಅವರು ಮಾತಾಡ್ಲಿ. ಸಿದ್ದಸೌದಿ ಅವರೇ, ನೀವು ಮತ್ತೆ ಮಾತಾಡಿ. ಹೇಳೋದನ್ನ ಕೇಳ್ಕೊಳ್ಳಿ. ಮತ್ತೆ ಮಾತಾಡಿ ಸಿದ್ದಸೌದಿ, ನೀವು ಮತ್ತೆ ಮಾತಾಡಿ. ನೀವು ಮಾತಾಡ್ರಿ. ನೀನ್ ಮಾತಾಡಿ. ಹೇಳಲ್ಲ, ನಾನು ಮಾತಾಡಿದ್ದೆಲ್ಲ ಸುಳ್ಳು ಅಂತ ಹೇಳಪ್ಪ. ನೀವು ಮಾತಾಡುವಾಗ ಮಾತಾಡ್ರಿ. ಸಿದ್ದಸೌದಿ ನೀವು ಮತ್ತೆ ಮಾತಾಡಿ. ಸಿದ್ದಸೌದಿ ಅವರೇ, ನೀವು ಮತ್ತೆ ಮಾತಾಡಿ. ಈ ರೀತಿ ತಾರತಮ್ಯ ಯಾಕ್ರಿ ಆಗುತ್ತೆ? ಮತ್ತು NDRF ಗೈಡ್ಲೈನ್ಸ್ ಪ್ರಕಾರ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಸೇರಿದ್ದೇವೆ. ಆಯ್ತು, ಮುಂದುವರಿಸಿ. ಒಕ್ಕೂಟ ವ್ಯವಸ್ಥೆ ಅಂದ್ರೆ ಏನು? ಮುಂದುವರಿಸಿ. ನಾವು ರಾಜ್ಯರು, ನಮ್ದು ಭಾರತ ದೇಶದ ಸರ್ಕಾರ, ಅಲ್ಲಿ ಅವ್ರು ಕೂತಾರೆ ಡೆಲ್ಲಿಲಿ, ನಾವು ಇಲ್ಲಿ ಕೂತಿದ್ದೀವಿ. ನೀವು ಈ ರಾಜ್ಯಕ್ಕೆ ಬರಬೇಕಾದಂತ ಕಾನೂನಾತ್ಮಕವಾದಂತ 18,000 ಕೋಟಿಗೂ ಮಿಗಿಲಾದಂತ ಬರ ಪರಿಹಾರದ ಹಣವನ್ನ NDRF ಗೈಡ್ಲೈನ್ಸ್ ಪ್ರಕಾರ ಏನು ಕೃಷ್ಣ ಬೈರೇಗೌಡ್ರೆ, ನಾನು ಹೇಳ್ತಾ ಇರೋದು, ಕೃಷ್ಣ ಬೈರೇಗೌಡರು ನಾನು ಹೇಳ್ತಾ ಇರೋದು, ಮಾತಾಡಿ. 18,000 ಚಿಲ್ಲರೆ ಕೋಟಿ ಕೊಡ್ಬೇಕು ತಾನೆ NDRF ಗೈಡ್ಲೈನ್ಸ್ ಪ್ರಕಾರ. ನಾವು ಅವ್ರಿಗೆ ಸ್ಪರ್ಧೆ ಕೊಟ್ಟಿರೋ ಪ್ರಕಾರ, ಅವ್ರ ಅಧಿಕಾರಿಗಳು ಒಪ್ಕೊಂಡು ಇರೋ ಪ್ರಕಾರ ಕೊಡ್ರಿ. ಮೊದ್ಲು ಕೊಡಿಸ್ರಿ. ನಿಮ್ಗೆ ಆಯ್ತು, ಮೊದ್ಲು ಕೊಡಿಸ್ರಿ. ಅದನ್ನ ಕೊಡ್ಸೋದ್ ಬಿಟ್ಬಿಟ್ಟು ನೀವು ಇಲ್ಲಿ ಯಾವ್ದೋ ತರ ಲೆಕ್ಕಾಚಾರ ಹಾಕಿರಿ. ಹೆಂಗೆ ಸ್ವಾಮಿ ಇದು? ನಾವೇನೋ ಮಾಡ್ತೀವಿ, ನಾವೇನೋ ಹೋಗಿ ಸರ್ ರಾಜ್ಯ ಅದನ್ನ ಕೇಳಕ್ ನಾವ್ ಇಲ್ಲಿಂದ ಡೆಲ್ಲಿಗೆ ನಿಯೋಗ ಹೋದ್ರೆ ಕರಿಸ್ಕೊಳ್ಳಬಾರ್ದು. ಮುಂದುವರಿಸಿ. ಮಾತಾಡ್ಲಿಕ್ಕೆ ಹೋಗಿ ಕರ್ನಾಟಕ ಹೊಡೆದ್ರೆ ನಾವೇನ್ ಮಾಡ್ಬೇಕು ಸ್ವಾಮಿ? ಕರ್ನಾಟಕದ ಮರ್ಯಾದೆ ಕಳಿಯಕ್ಕ ನಾವು ಹೋಗಿದ್ದು. ಈ ರಾಜ್ಯದ ಅಭಿವೃದ್ಧಿಗೋಸ್ಕರ, ಈ ರಾಜ್ಯದ ಬಡ ರೈತನ ಏನಿವತ್ತು ಸಂಕಷ್ಟಕ್ಕೆ ಸಿಕ್ಕಾಗಿದ್ದೇನೆ, ಬರ ಬಂದು ಆ ಬರದಲ್ಲಿ ಸಿಕ್ಕಿದಾನೆ ಈ ರಾಜ್ಯದ ರೈತ. ಆ ರೈತನಿಗೆ ಹಣ ಕೊಡ್ಲಿಕ್ಕೆ, ಹಣ ಕೇಳಲಿಕ್ಕೆ ನಾವು ಹೋಗಿದ್ದು. ನಾವು ಅಲ್ಲಿ ಮೋಜ್ ಮಾಡಕ್ ಹೋಗಿರ್ಲಿಲ್ಲ ಸ್ವಾಮಿ. ನಾವು ಈ ರಾಜ್ಯದ ರೈತನ ಸಂಕಷ್ಟಕ್ಕೋಸ್ಕರ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಅಧ್ಯಕ್ಷರಿಗೆ. ಸ್ವಲ್ಪ ಆರಾಮ ಮಾತಾಡ್ಬೋದು ಅಂತ ನನಗೆ ಹೆಂಗೆ